ಕಾಂಗ್ರೆಸ್ ಲೋಕಸಭಾ ಪರಾಜಿತ ಅಭ್ಯರ್ಥಿಯಾದ ಗೌತಮ್ ಅವರ ಹುಟ್ಟುಹಬ್ಬ ಆಚರಣೆ. ಕೋಲಾರ, ಭೀಮಾ ಕೊರೆಗಾಂ ಅಂಗವಾಗಿ ನಗರದ ಬಂಗಾರಪೇಟೆ ವೃತ್ತದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪಹಾರ ಅರ್ಪಿಸಿ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಕಾಂಗ್ರೆಸ್ ಲೋಕಸಭಾ ಪರಾಜಿತ ಅಭ್ಯರ್ಥಿಯಾದ ಗೌತಮ್ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಸಂಭ್ರಮದಿಂದ ಆಚರಣೆ ಮತ್ತು ಭೀಮಾ ಕೊರೆಗಾಂ ವಿಜಯೋತ್ಸವ ಮಾಡಿದರು. ಈ ಸಂದರ್ಭದಲ್ಲಿ ವರ್ತನಹಳ್ಳಿ ಶ್ರೀನಿವಾಸ್, ಕೆವಿ ಕುಮಾರ್ ಕುರುಬರಪೇಟೆ, ಮುಳಬಾಗಿಲು ಬ್ಲಾಕ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಗೌಡ, ಕರ್ನಾಟಕ ಭೀಮಾ ಸೇನೆ ಜಿಲ್ಲಾ ಅಧ್ಯಕ್ಷ ಶ್ಯಾಮ್ ಮೋಹನ್, ಜಿಲ್ಲಾ ಉಪಾಧ್ಯಕ್ಷರು ಶಿಲ್ಲೋಗೆರೆ ಅರುಣ್, ಜೈ ಭೀಮ್ ಗಣೇಶ್, ಅಂಬರೀಶ್ ಬಾಬು, ರುಬಾನ್ ಬಂಗಾರಪೇಟೆ, ಗೋವಿಂದ್, ಮಂಜುನಾಥ್, ಬಾಬು, ಮಾರ್ಕೊಂಡಯ್ಯ ಇತರರು ಇದ್ದರು. ಜಿಲ್ಲಾ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಮತ್ತು ಹುಟ್ಟುಹಬ್ಬದ ಕುರಿತು ಗೌತಮ್ ಅವರು ಮಾತನಾಡಿದರು. ಹುಟ್ಟುಹಬ್ಬದ ಪ್ರಯುಕ್ತ ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ಅಭಿಮಾನಿಗಳು ಹಣ್ಣು ಹಂಪಲು ವಿತರಣೆ ಮಾಡಿದರು. ಗೌತಮಣ್ಣ ಹುಟ್ಟುಹಬ್ಬದ ಪ್ರಯುಕ್ತ ಊಟದ ವ್ಯವಸ್ಥೆ ಮಾಡಿರ್ತೀವಿ. ದಯವಿಟ್ಟು ಎಲ್ಲ ಬಂದು ಊಟ ಮಾಡ್ಕೊಂಡು ಆದ್ಮೇಲೆ ಎಲ್ಲರೂ ಪ್ರತಿಯೊಬ್ಬರು ಯಾರು ಮಿಸ್ ಆಗ್ಬಾರ್ದು ದಯವಿಟ್ಟು. ಕೋಲಾರದ ಜನತೆಗೆ ಹೊಸ ನೂತನ ಸಂವತ್ಸರದ 2025 ವರ್ಷದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. 2024ರಲ್ಲಿ ನನ್ನನ್ನು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯಾಗಿ ಕಳಿಸಿದ ಮೇಲೆ ತಾವು ನನಗೆ 6,25,000 ಓಟುಗಳು ಹಾಕಿ ನನ್ನನ್ನು ಆಲ್ಮೋಸ್ಟ್ ಜಯದ ಬಾಗಿಲಿಗೆ ತಂದು ನಿಲ್ಲಿಸಿದ್ರಿ. ದುರದೃಷ್ಟವಂತ ಆಗಲಿಲ್ಲ. ನಿಮಗೆ ನಾನು ಸೇವೆ ಮಾಡೋ ಭಾಗ್ಯ ಕಲ್ಪಿಸೋಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ, ಮುಂದಿನ ಎಲೆಕ್ಷನಲ್ಲಿ ನಾನು ಇನ್ನೂ ಎಷ್ಟು ಕಷ್ಟಪಟ್ಟು ನಿಮ್ಮ ಪ್ರೀತಿ ಅಭಿಮಾನಿಗಳ ಸಂಪಾದನೆ ಮಾಡಿ ನಾನು ಗೆದ್ದು ನಿಮ್ಮ ಸೇವಕನಾಗಿರ್ತೀನಿ. ನನ್ನ ಜನ್ಮದಿನವೂ ಇವತ್ತಾಗಿರೋದು ಮತ್ತು ಈ ಪ್ರೀತಿಯಿಂದ ನನ್ನ ಸ್ನೇಹಿತರೆಲ್ಲ ಸೇರಿ ನನಗೊಂದು ಒಳ್ಳೆಯ ಹುಟ್ಟುಹಬ್ಬದ ಸಮಾರಂಭವನ್ನು ಮಾಡಿದ್ದಾರೆ. ಅವರಿಗೆಲ್ಲ ನಾನು ಬಹಳ ಹೃದಯದ ಋಣಿಯಾಗಿದ್ದೀನಿ. ನಿಮಗೆಲ್ಲ ಮತ್ತೊಮ್ಮೆ ಶುಭ ಕೋರ್ತಾ ಇದ್ದೀನಿ. 2025 ಭಗವಂತ ತಮಗೆಲ್ಲರಿಗೂ ಆಯಸ್ಸು, ಐಶ್ವರ್ಯ, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ತೀನಿ.